ವಿವಾದದ ಕೇಂದ್ರ ಬಿಂದುವಾಗಿದೆ ರಾಜೀವ್ ಗಾಂಧಿ ವಸತಿ ನಿಗಮ. ಒಂದೊಂದು ಭಾಗಕ್ಕೂ ಒಂದೊಂದು ರೂಲ್ಸ್ ಅನ್ನ ಮಾಡಲಾಗ್ತಿದ್ಯಾ. ಫ್ಲಾಟ್ಗಳ ಪೂರ್ತಿ ಹಣ ಕೊಟ್ಟರೂ ಕೂಡ ವಸತಿ ನಿಗಮ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಮತ್ತೊಂದು ಕಡೆ ಆರಂಭಿಕ ಠೇವಣಿ ಹಣ ಕೊಟ್ಟವರಿಗೆ ಕೂಡ ಮನೆಯನ್ನ ಹಸ್ತಾಂತರ ಮಾಡಲಾಗ್ತಿದೆ. ವಸತಿ ನಿಗಮದ ಫ್ಲಾಟ್ನಲ್ಲಿ 53 ಕುಟುಂಬಗಳು ಅನರ್ಹರಾಗಿ ವಾಸ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರದ ಸಾತೇನಹಳ್ಳಿಯಲ್ಲಿ ಇರುವ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನಲ್ಲಿ 128 ಫ್ಲಾಟ್ಗಳ ಪೈಕಿ 53ರಲ್ಲಿ ಅನಧಿಕೃತ ಕುಟುಂಬಗಳು ವಾಸ ಮಾಡ್ತಿದ್ದಾರೆ. ಬಡವರು ನಿರಾಶ್ರಿತರಿಗೆ ಅಂತ ಪಡೆದು ಬೇರೆಯವರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಅನಧಿಕೃತ ವಾಸ ಮಾಡ್ತಾ ಇರೋರಿಗೆ ತೆರವು ಮಾಡುವಂತೆ ನೋಟಿಸ್ ಕೊಡಲಾಗಿದೆ. ಆದ್ರೆ ವಸತಿ ನಿಗಮದ ನೋಟಿಸ್ಗೆ ಕ್ಯಾರೆ ಅಂತಿಲ್ಲ ಈ ಕುಟುಂಬಗಳು. ರಾತ್ರೋರಾತ್ರಿ ಬೀಗ ಬಡೆದು ಫ್ಲಾಟ್ ಒಳಗಡೆ ಫ್ಯಾಮಿಲಿಗಳು ಎಂಟ್ರಿ ಕೊಡ್ತಾ ಇದ್ದಾವೆ. ಮನೆ ಖಾಲಿ ಮಾಡದಿದ್ರೆ ಕಾನೂನು ಕ್ರಮ ಅಂತಿದ್ದಾರೆ ನಿಗಮಗಳು. 128 ಫ್ಲಾಟ್ಗಳಲ್ಲಿ 53 ಫ್ಲಾಟ್ಗಳು ಅನಧಿಕೃತವಾಗಿದೆ. ಅಂದ್ರೆ ಅನಧಿಕೃತ ಕುಟುಂಬಗಳು ಈ ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇದ್ದಾವೆ. ಇಲ್ಲಿ ಒಟ್ಟು 128 ಮನೆಗಳಿದ್ದಾವೆ. ಇದರಲ್ಲಿ 63 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಫುಲ್ ಪೇಮೆಂಟ್ ಮಾಡಿ. ಇನ್ನು ಅದರಲ್ಲಿ ಇನ್ನೊಂದು 16 ಜನ BBMP ಯೋಜನೆಯಲ್ಲಿ ಅಪ್ಲೈ ಮಾಡಿದ್ದಾರೆ. 16 ಜನ BBMP ಅದು ಅಮೌಂಟ್ ಬರುತ್ತೆ ನಮಗೆ. ಇನ್ನು ಉಳಿದ 49 ಜನ ಅನಧಿಕೃತ ಅವ್ರಿಗೆ ಸಾಕಷ್ಟು 3 ನೋಟಿಸ್ ಕೊಟ್ಟಿದ್ವಿ. ಲಾಸ್ಟ್ ಟೈಮ್ ಅವ್ರನ್ನ ಖಾಲಿ ಮಾಡಬೇಕು ಅಂದ್ಬಿಟ್ಟು ನಾವು ನೋಟಿಸ್ ಕೊಟ್ಟಿದ್ವಿ. ಆ ಒಂದು ಡೇಟಲ್ಲಿ ನಮಗೆ ಅಲ್ಲಿ ಕೋಗಿಲಿನಲ್ಲಿ ಕೆಲಸ ಬಿತ್ತು, ಹಾಗಾಗಿ ಅವತ್ತು ಮಾಡಿಲ್ಲ. ನೆಕ್ಸ್ಟ್ ಈಗ ಆಲ್ರೆಡಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 18ನೇ ತಾರೀಕು ಡೇಟ್ ಕೊಟ್ಟಿದ್ವಿ. 18ನೇ ತಾರೀಕು ಡೇಟ್ ಒಳಗಡೆ ಒಂದು 15 ಜನ ಲೋನ್ ಮಾಡಿಸ್ಕೊಳ್ಳೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ನಮಗೊಂದು 15 ಮೆಂಬರ್ಸು 18ನೇ ತಾರೀಕು ಒಳಗಡೆ ಲೋನ್ ಪ್ರೋಸೆಸ್ಸಲ್ಲಿ ಇದೆ, ಅದಾಗುತ್ತೆ. ಇನ್ನು ಉಳಿಕಿದ ಜನರಲ್ಲಿ 18ನೇ ತಾರೀಕು ನಂತರ ಆ ಟೈಮ್ ಕೊಟ್ಟು ಅದ್ರ ಒಳಗಡೆ ಪೇಮೆಂಟ್ ಮಾಡಿದರೆ ಓಕೆ, ಇಲ್ಲಾಂದರೆ ಅವ್ರನ್ನೆಲ್ಲ ನಾವು ಕ್ಯಾನ್ಸಲ್. ಸುಮಾರು 4-5 ವರ್ಷಗಳಿಂದ ಅನಧಿಕೃತವಾಗಿ ವಾಸ ಮಾಡಿ 2018ರಲ್ಲಿ ಇವರೆಲ್ಲ 1 ಲಕ್ಷ ದುಡ್ಡು ಕಟ್ಟಿ ಮಾಡಿದ್ದಾರೆ. ದುಡ್ಡು ಕಟ್ಕೊಂಡು ದೇ ಆರ್ ಎಲಿಜಿಬಲ್. ಅವ್ರಾಗ ಹಂಚಿಕೆ ಪತ್ರ ಕೊಟ್ಟಿದ್ದೀವಿ, ಪತ್ರ ಕೊಟ್ಟಿದ್ದೀವಿ. ಸೊ ನಂತರ ಪೂರ್ಣ ಮೊತ್ತ ಪೇಮೆಂಟ್ ಮಾಡಿಲ್ಲ. ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಟ್ಟು 170. ಬೆಂಗಳೂರು ಉತ್ತರ ತಾಲೂಕಿನ ಸಾತೇನಹಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಮಾಡಿರುವಂತಹ ಏನು ಫ್ಲಾಟ್ಗಳಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಗ್ರೌಂಡು ಪ್ಲಸ್ 3 ಅಂತಸ್ತಿನ ಫ್ಲಾಟ್ಗಳನ್ನು ಈಗ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ರಾಜೀವ್ ಗಾಂಧಿ ವಸತಿಗೆ ಅರ್ಜಿಯನ್ನು ಹಾಕಿ ಫ್ಲಾಟ್ಗಳನ್ನು ಖರೀದಿ ಮಾಡಿರುವಂಥವ್ರು ಇಲ್ಲಿದ್ದಾರೆ. ಅಂದರೆ ಪ್ರಾರಂಭದಲ್ಲಿ ಆರಂಭಿಕವಾಗಿ ಠೇವಣಿಯನ್ನು ಕಟ್ಟು ಅವರಿಗೆ ಫುಲ್ ಅಮೌಂಟ್ 8.5 ಲಕ್ಷ ಅಮೌಂಟನ್ನು ಪೇ ಮಾಡಿರುವಂಥದ್ದು. ತದನಂತರ ಸರ್ಕಾರ 1 ಲಕ್ಷವನ್ನು ಕಡಿತಗೊಳಿಸಿದೆ. ಅದು ರೀಪೇಮೆಂಟ್ ಆಗಿ ಅವರಿಗೆ 1 ಲಕ್ಷ ಹಣವನ್ನು ಈಗ ವಾಪಸ್ ಮಾಡಬೇಕು. ಕಳೆದ 2 ವರ್ಷಗಳಿಂದ ಈಗ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಇವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಅವರ ಸಮಸ್ಯೆಯನ್ನು ಮತ್ತು ಅವ್ರಿಗೇನು ಬರಬೇಕಾಗಿದ್ದಂಥ ರೀಪೇಮೆಂಟ್ ಹಣವನ್ನು ಇದುವರೆಗೂ ಕೂಡ ಅಧಿಕಾರಿಗಳು ವಾಪಸ್ ಮಾಡ್ತಾ ಇಲ್ಲ. ಬನ್ನಿ, ಈಗ ಅವರು ಫಲಾನುಭವಿಗಳಿದ್ದಾರೆ, ಅವ್ರನ್ನ ಕೇಳೋಣ ಏನಾಯ್ತು ಅನ್ನುವಂಥದ್ದು. ಮೇಡಮ್, ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? 2.5 ವರ್ಷ ಆಯ್ತು ಸರ್ ಬಂದು. ಎಷ್ಟು ಅಮೌಂಟ್? ನಾವು 8,53,000 ಕಟ್ಟಿದ್ದೀವಿ. ನಮಗೆ 1 ಲಕ್ಷ ಕಡಿಮೆ ಮಾಡಿದ್ದಾರೆ. 12,000 ಜನಕ್ಕೆ ಕಡಿಮೆ ಮಾಡಿದ್ದೀವಿ ಅಂತ 1 ಲಕ್ಷ ಹೇಳಿದ್ರು. ಮತ್ತು ನಾವು ಎಷ್ಟು ಸಲ ಹೋಗಿ ಕೇಳಿದ್ರು ಅವರು ಕೊಡ್ತೀವಿ ಅಂತಾರೆ, ಕೊಡ್ತಾನೆ ಇಲ್ಲ. ನಮಗೂ ಸಮಸ್ಯೆ ಜಾಸ್ತಿ ಇದೆ. ಆವಾಸ್ ಬ್ಯಾಂಕಲ್ಲಿ ಲೋನ್ ತಗೊಂಡಿರೋದು. ತಿಂಗಳು ಬಂತು ಅಂದರೆ 7,000 ಬಡ್ಡಿ ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಬಡ್ಡಿ ಎಲ್ಲ ಸೇರಿ ಒಟ್ಟು ಟೋಟಲ್ 15 ಲಕ್ಷದ ಮೇಲೆ ಆಗುತ್ತೆ ಒಂದು ಮನೆಗೆ ನಾವು ಕಟ್ಟೋದು. ಅಲ್ಲಿಗೆ ನಮಗೆ ಎಷ್ಟು ಕಷ್ಟ ಆಗಿದೆ ಸರ್. ಲೋನ್ ಕಟ್ಟೋಕ್ಕೂ ಆಗ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ ಅವರು. ನಾವು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಇದರಿಂದ ನಾವು ಬಡ್ಡಿ ಸಿದ್ದರಾಮಯ್ಯ ಸರ್ ಬಡ್ಡಿ ಕಡಿಮೆ ಮಾಡಿದ್ರು, ಅದು ಆದಷ್ಟು ಬೇಗ ಮಾಡಿಕೊಟ್ರೆ ನಮ್ಗೆ ಬಡವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಂಗೆ. ಹೌದು ಸರ್, ನಾವು 2.5 ವರ್ಷ ಆಯಿತು ಬಂದು. ನಾವು 8,53,000 ಫುಲ್ ಅಮೌಂಟ್ ಕಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬಂದಿರೋದು. ನಮಗೆ ಸರ್ಕಾರದಿಂದ 1 ಲಕ್ಷ ಕಡಿಮೆ ಮಾಡಿದ್ದಾರೆ. ಅದು ದುಡ್ಡು ವಾಪಸ್ ಬರಬೇಕು ಸರ್ ನಮಗೆ. ಮತ್ತೊಂದು ಕಡೆ ತಮ್ಮ ಮಗಳನ್ನ ಮದುವೆ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಈಗ ದುಡ್ಡುಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ನೀವು ಏನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು? ಈಗ ಇವತ್ತು ಬರ್ರಿ ನಾಳೆ ಬರ್ರಿ ಅಂತಾರೆ. ಹೋಗಿ ತಿರುಗಿ ಬರ್ತೀವಿ, ಯಾವುದು ಕೊಡ್ತಾ ಇಲ್ಲ. ಮಗಳು ದುಡ್ದು ಲೋನ್ ಕಟ್ತಾವಳು ಈಗ. ಹಂಗಾಗಿ ಅವಳಿಗೆ ಮದುವೆ ಮಾಡಬೇಕು, ನಮ್ಗೆ ಅರ್ಜೆಂಟಾಗಿ ದುಡ್ಡು ಬರಂಗೆ ಮಾಡ್ಬೇಕು ಸರ್. 2 ವರ್ಷ ತಿರುಗಿ ಸಾಕಾಗ್ಬಿಟ್ಟಿದ್ದೀವಿ. ಮತ್ತೊಂದು ಕಡೆ ಈಗ ಏನು ಫ್ಲಾಟ್ಗಳನ್ನು ತಗೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಖಾಸಗಿ ಬ್ಯಾಂಕ್ಗಳ ಮೊರೆ ಹೋಗಿರುವಂಥದ್ದು. ಆದರೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಲೋನನ್ನು ಕೊಟ್ಟರೆ ಏನು ಫಲಾನುಭವಿಗಳಿಗೆ ಕಡಿಮೆ ಬಡ್ಡಿ ಸಿಗುವಂಥದ್ದು, ಜೊತೆಗೆ ಸಾಲ ಮನ್ನಾ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಆದರೆ ಈಗ ಖಾಸಗಿ ಬ್ಯಾಂಕ್ಗಳ ಮೊರೆ ಹೋಗ್ತಾ ಇರೋದ್ರಿಂದ ನಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹೇಳಿ ಸರ್, ಈಗ ಫ್ಲಾಟ್ಗಳನ್ನು ಏನು ಕರೆದಿದ್ದಾರೆ, ಈಗ ಖಾಸಗಿ ಬ್ಯಾಂಕ್ಗಳಿಗೆ ಯಾಕೆ ಅವರು ಶಿಫಾರಸು? ಬಡ್ಡಿ ದರದ ಜಾಸ್ತಿ ಇದೆ ಸರ್.
ತುಂಬ ಜಾಸ್ತಿ ಇದೆ. ಅಷ್ಟು ಕಟ್ಟೋದಕ್ಕೆ ಯಾರ ಕೈಯಲ್ಲೂ ಆಗ್ತಾಯಿಲ್ಲ ಸರ್. ಈಗ 10,000ಕ್ಕೆ 12,000ಕ್ಕೆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾರೆ ಸರ್. ನಮ್ಮಲ್ಲಿ ಇರೋರಲ್ಲ, ಇಲ್ಲಿರೋರಲ್ಲ. ಅವರು ಓದೋರು ಅಲ್ಲಿಂದ 10,000 12,000 ಸಂಬಳ ಬಂದರೆ ಪ್ರೈವೇಟ್ ಬ್ಯಾಂಕಲ್ಲಿ 12,000 ಲೋನೇ ಕಟ್ಟಬೇಕಂದ್ರೆ 10,000 ಲೋನೇ ಕಟ್ಟಬೇಕಂದ್ರೆ ಹೆಂಗೆ ಕಟ್ಟೋಕ್ಕಾಗತ್ತೆ ಸರ್? ಸಾಧ್ಯ ಆಗ್ತಾಯಿಲ್ಲ ಸರ್. ಅದು ಇದರಿಂದ ಸ್ವಲ್ಪ ಕೆಲವರು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇದ್ದಾರೆ ಸರ್ ಅಷ್ಟೇ. ಯಾವ ಬ್ಯಾಂಕ್ಗಳಲ್ಲಿ ಸರ್ ಈಗ ಇದು ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಸರ್? ಎಲ್ಲ ಖಾಸಗಿ ಬ್ಯಾಂಕ್ಗಳು ಸರ್. ಖಾಸಗಿ ಬ್ಯಾಂಕ್ಗಳು ಯಾವುದಿದೆಯೋ, ಖಾಸಗಿ ಫೈನಾನ್ಸ್ಗಳು ಯಾವುದಿದೆಯೋ ಎಲ್ಲ ಕಡೆಯಿಂದ ಅವ್ರು ಬಂದು ತೊಗೊತಾರೆ, ಲೋನ್ ಕೊಡ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ಬ್ಯಾಂಕಿಂದ ಯಾರೂ ಬಂದು ಒಬ್ಬರು ಕೊಡ್ತಾ ಇಲ್ಲ ಸರ್. ಗೌರ್ಮೆಂಟ್ ಬ್ಯಾಂಕಿಂದ ಕೊಟ್ಟರೆ ಎಲ್ಲರಿಗೂ ಸಹಾಯ ಆಗುತ್ತೆ, ಕಮ್ಮಿ ಬಡ್ಡಿ ಕಮ್ಮಿ ಆಗುತ್ತೆ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾಕೆ ಲೋನ್ ಸಿಗಲ್ಲ? ಕೊಡ್ತಾ ಇಲ್ಲ ಸರ್ ಅವರು. ನಾವು ಸರ್ಕಾರಿ ಬ್ಯಾಂಕ್ಗಳಿಗೆ ನಾವು ಹೋಗಿದ್ದೀವಿ, ಸುಮಾರು ಜನ ಹೋಗಿದ್ದೀವಿ ನಾವು. ಎಲ್ಲೂ ಹೋದ್ರೂ ಕೊಡ್ತಾ ಇಲ್ಲ ಸರ್ ಅವರು. ಕೊಡಲ್ಲ ಅಂತವ್ರೆ. ನಿಮ್ಮದು IT ರಿಟರ್ನ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಸಿಬಿಲ್ ಡೌನ್ ಇದೆ, ಈ ಮನೆಗಳು ಕೊಡೋದಿಲ್ಲ ಅಂತಲೇ ಹೇಳ್ತಾರೆ ಸರ್. ಗೌರ್ಮೆಂಟ್ ಮನೆಗಳು ಕೊಡೋದೇ ಇಲ್ಲ ಹಂಗಂತಾನೆ ಹೇಳ್ತಾರೆ ಸರ್ ಅವರು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.